ಹಾಯ್, ನಮಸ್ತೆ. ಒನ್ ಡೇ ವ್ಲಾಗ್. ಸೊ ಇದು ಥರ್ಸ್ಡೇದು ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಕಾಫಿ ಟೀ ಕುಡಿದು ನಮ್ಮ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ಕ್ಯಾಪ್ಸಿಕಮ್ ಗೊಜ್ಜು ಮತ್ತು ಚಪಾತಿ ಮಾಡೋಣ ಅಂತ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಮಸ್ಟರ್ಡ್ ಸೀಡ್ಸ್ ಮತ್ತು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ನಾನು ಗ್ರೌಂಡ್ನಟ್ ಪೌಡರ್ ಹಾಕ್ತೀನಿ ಲಾಸ್ಟಲ್ಲಿ. ತುಂಬ ಚೆನ್ನಾಗಿರುತ್ತೆ ಗೊಜ್ಜು. ಸೊ ಚಪಾತಿಗಾಗಲಿ ರೈಸ್ಗಾಗಲಿ ಎಲ್ಲದಕ್ಕೂ. ಸೊ ಅದನ್ನು ಬೇಯಿಸ್ಕೊಬಿಟ್ಟು ಆಮೇಲೆ ಅದನ್ನು ಹೊಟ್ಟೆಲ್ಲ ಸಿಪ್ಪೆಲ್ಲ ತೆಗೆದುಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪೌಡರ್ನ ಆಮೇಲೆ ನಾನು ಮಿಕ್ಸ್ ಮಾಡ್ತೀನಿ. ನೋಡಿ, ಇದು ಸ್ಟೀಲ್ ಬಾಣಲಿ, ಸೊ ಅದು ಬೇಗ ಹೀಟಾಗಿಬಿಡುತ್ತೆ. ನಾನು ಆಮೇಲೆ ಮಸ್ಟರ್ಡ್ ಸೀಡ್ಸ್ ಹಾಕಿ ಕರಿ ಲೀವ್ಸ್ ಹಾಕಿ ಒಗ್ಗರಣೆಗೆ ಆಮೇಲೆ ಚಿಲ್ಲಿ, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಸೇರಿಸಿ ಆಮೇಲೆ ಸಾಲ್ಟ್ ಹಾಕಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಇದಕ್ಕೆ ಕನ್ಸಿಸ್ಟೆನ್ಸಿಯಾಗಿ ವಾಟರ್ ಕೂಡ ಆ್ಯಡ್ ಮಾಡ್ತೀನಿ. ವಾಟರ್ ಆ್ಯಡ್ ಮಾಡಿ ಆಮೇಲೆ ಅದರಲ್ಲಿ ಬೆಂದು ಆಮೇಲೆ ಮತ್ತೆ ಫ್ರೈ ಮಾಡಿ ಮತ್ತೆ ನಾನು ಇದನ್ನು ಗ್ರೌಂಡ್ನಟ್ ಪೌಡರ್ನ ಆ್ಯಡ್ ಮಾಡ್ತೀನಿ. ಆಮೇಲೆ ಚಪಾತಿನ ಕಲಸಿಟ್ಕೊತಾ ಇದ್ದೀನಿ. ನೋಡಿ, ನಾನು ವಾಟರ್ ಆ್ಯಡ್ ಮಾಡಿರೋದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಆಮೇಲೆ ಅದು ಫಿನಿಶ್ ಆದಮೇಲೆ ಮತ್ತೆ ಆ್ಯಡ್ ಮಾಡ್ಕೊತೀನಿ. ನೋಡಿ, ಫೈನ್ ಪೌಡರ್ ಎಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವು ಎಲ್ಲ ಪಲ್ಯದಕ್ಕೂ ಯೂಸ್ ಮಾಡ್ತೀವಲ್ಲ ಗ್ರೌಂಡ್ನಟ್ ಪೌಡರ್, ಸೊ ಅದೇ ರೀತಿ ಇದನ್ನು ನಾನು ಕ್ಯಾಪ್ಸಿಕಮ್ ಗೊಜ್ಜು ಪ್ಲಸ್ ಪಲ್ಯ ಥರ ಮಾಡಿದೆ. ಫೈನಲಿ ಲಾಸ್ಟಲ್ಲಿ ಕೊರಿಯಂಡರ್ ಲೀವ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಗಾರ್ನಿಷ್ ವಿತ್ ಕುಕುಂಬರ್. ಆಮೇಲೆ ಸೊ ಬೆಳಗ್ಗೆನೇ ಜ್ಯೂಸ್ ಮಾಡಿಕ್ಬಿಟ್ಟೆ ನಾನು. ಸೊ ಈಗ ಬೇಸಿಗೆ ಕಾಲ ಅಲ್ವಾ, ಜ್ಯೂಸ್ ಫ್ರಿಜ್ಜಲ್ಲಿ ಮಾಡಿಟ್ರೆ ಕುಡಿಬೋದು ಅಂತ. ಬಟ್ ಲಾಂಗ್ ಟೈಮ್ ಇಡಲ್ಲ, ಜಸ್ಟ್ 1 hour 2 hours ಅಷ್ಟೇ. ಸೊ ಮಸ್ಕ್ ಮಿಲನ್ ಸೀಡ್ಸ್ ಎಲ್ಲ ತೆಗೆದು ಕಟ್ ಮಾಡಿ, ನಿಮಗೆ ಬೇಕು ಅಂದರೆ ನೀವು ಇದಕ್ಕೆ ಕ್ಯಾಶ್ಯೂಸ್ ಮತ್ತು ಬಾದಾಮ್ ಹಾಕ್ಕೋಬೋದು. ನಾನು ಇದು ಬಾದಾಮ್ ಆ್ಯಡ್ ಮಾಡಿಲ್ಲ, ಜಸ್ಟ್ ಕರ್ಬೂಜ ಜ್ಯೂಸ್ ಮಾಡ್ತಾಯಿದ್ದೀನಿ. ಮಿಲ್ಕ್ ಆ್ಯಡ್ ಮಾಡ್ತೀನಿ. ನಿಮ್ಗೆ ಶುಗರ್ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಸ್ವೀಟ್ ಜಾಸ್ತಿ ಬೇಕು ಅನ್ನೋರು. ಇಲ್ಲಾಂದರೆ ಜಸ್ಟ್ ಲೈಕ್ ದಟ್ ನೀವು ಗ್ರೈಂಡ್ ಮಾಡಿ ವಾಟರ್ ಆ್ಯಡ್ ಮಾಡಿಕೊಂಡು, ಇನ್ ಕೇಸ್ ಇಫ್ ಯು ವಾಂಟ್ ಮಿಲ್ಕ್ ಕೂಡ ಆ್ಯಡ್ ಮಾಡಿಕೊಂಡು ಕರ್ಬೂಜ ಜ್ಯೂಸ್ ರೆಡಿ ಆಗಿರುತ್ತೆ. ಈಗ ಸೀಸನ್ ಕರ್ಬೂಜ ಜ್ಯೂಸ್ ಎಲ್ಲ 100 rupeesಗೆ 5 kgs ಏನೋ ಕೊಡ್ತಿದ್ದಾರೆ, 5 to 6 kgs ಇಲ್ಲಿ. ಸೊ ನಾನು ಸಣ್ಣ ಸಣ್ಣದಾಗಿ ಪೀಸಸ್ ಕಟ್ ಮಾಡಿಕೊಂಡು ಆಮೇಲೆ ಮತ್ತೆ ನಾವು ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ. ಸೊ ಯಾಕೆ ಅಂತ ನಾನು ಮೊದಲೇ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾನು ಆಮೇಲೆ ಮಿಲ್ಕ್ ಆ್ಯಡ್ ಮಾಡ್ತೀನಿ, ಗ್ರೈಂಡ್ ಮಾಡಿ ಎಲ್ಲ ಹಾಕ್ಕೊಂಡ್ಮೇಲೆ. ನೀವು ಬೇಕು ಅಂದರೆ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ. ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಐಸ್ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇವತ್ತು ಸಂಜೆ ಪೂಜೆ ಮಾಡಬೇಕಿತ್ತು. ನಾನು ಮತ್ತೆ ರಂಗೋಲಿ ಡಿಸೈನ್ನ ಒಂದು ತೋರಿಸ್ತಿದ್ದೀನಿ ನೋಡಿ. ಅದು ಫುಲ್ ಲಿಂಕ್ ಬೇಕು ಅಂದರೆ ನಾನು ಬೇರೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೊಳ್ಳಿ. ಮತ್ತು ಖಾರದ ಪುಡಿ ಮತ್ತು ಮಸಾಲ ಪುಡಿ ಆಗೋಗಿತ್ತು, ಕೊರಿಯಂಡರ್ ಪೌಡರ್, ಅದು ಹಾಕ್ಸ್ಕೊಂಬರೋಣ ಅಂತ ಹೇಳಿಬಿಟ್ಟು 1 kg ಚಿಲ್ಲಿ, ರೆಡ್ ಚಿಲ್ಲಿ ಆ್ಯಂಡ್ ಮತ್ತು 1 kg ಕೊರಿಯಂಡರ್ ಸೀಡ್ಸ್ನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿಲಿಗೆ ಇಡಬೇಕಲ್ವ ಫಸ್ಟು ಫ್ರೈ ಮಾಡೋಕ್ಕಿಂತ ಮುಂಚೆ. ಸೊ ಬಿಸಿಲಿಗೆ ಇಟ್ಟು ಆಮೇಲೆ ಮತ್ತೆ ನಾನು ಹೋಗಿ ಚೆಕ್ ಮಾಡಿದೆ. ನೋಡಿ, ಈ ಥರ ಪಟಕ್ ಅಂತ ಮುರಿಬೇಕು. ಮುರಿದ ತಕ್ಷಣ ಸೊ ಅಷ್ಟೊತ್ತಿಟ್ಟರೆ ಸಾಕು. ಫುಲ್ಲು ಬಿಸಿಲಿತ್ತು. ಸೊ ನನಗೆ ಅನ್ನಿಸ್ತು ಆಯಿತು ಸಾಕು ಅಂತ. ಆಮೇಲೆ ನಮ್ಮ ಓನರ್ ಅವರು ಕೂಡ ಹಾಕಿದ್ರು ಪಕ್ಕದಲ್ಲೇ. ಸೊ ಈವ್ನಿಂಗ್ ಪೂಜೆ ಮಾಡೋಣ ಅಂತ ನಾನು ಯಾವತ್ತಾದರೂ ಈ ವೀಕ್ಲಿ ಒನ್ಸ್ ಈ ಥರ ಇದಕ್ಕೆ ಪೂಜೆ ಮಾಡಿಕೊಂಡು ಇರಬೇಕು ಅಂತ ಹೇಳ್ತಾರಲ್ಲ. ಸೊ ಇದಕ್ಕೆ ಅರಿಶಿನ ಕುಂಕುಮ ಇಟ್ಟು ಮತ್ತು ಸ್ಟವ್ಗೂ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ರಂಗೋಲಿ ಹಾಕಿ. ಸೊ ನನಗಿದು ಫ್ರೈಡೇ ಕೂಡ ಆಗುತ್ತೆ. ಸೊ
ಅದಕ್ಕೋಸ್ಕರ ನಾನು ಥರ್ಸ್ಡೇನೇ ಮಾಡ್ಕೊಬಿಡ್ತೀನಿ ಈ ಥರ. ಸೊ ಇದನ್ನು ಮಾಡಿಕೊಂಡು ಸ್ಟವ್ಗೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಬೆಳಗ್ಗೆ ನಾವು ಸ್ಟವ್ನ ಹಚ್ಚಿದ್ರೆ ತುಂಬ ಆಫ್ಟರ್ ಪೂಜೆ ಮಾಡಿದ್ರೆ ನಮಗೆ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಸೊ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ರು, ಸೊ ನಾನು ಫಾಲೋ ಮಾಡ್ತಾಯಿದ್ದೀನಿ. ಅದೊಂಥರ ಎಷ್ಟೇ ನಾವು ಮಾಡ್ರನ್ ಆಗಿರಲಿ ಅದೊಂಥರ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆಮೇಲೆ ನಾನು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ, ದೀಪ ಹಚ್ಚಿ. ಆಮೇಲೆ ನಾನು ಯಾವ ಡೇ ಇದ್ದರೆ ಆ ಡೇದು ಅಷ್ಟೋತ್ರ ಏನಾದರೂ ಒಂದು ರೀಡ್ ಮಾಡಿ ಮಂತ್ರ ಹೇಳ್ತೀನಿ. ಆಮೇಲೆ ನಮ್ಮ ಅತ್ತೆ ಊರಿಂದ ಜೋಳ ಕೊಟ್ಟು ಕಳಿಸಿದ್ರು, ಸೊ ಅದನ್ನು ಬೇಯಿಸ್ಕೊಂಡು ಆಮೇಲೆ ಮತ್ತೆ ಈವ್ನಿಂಗ್ ಮಧ್ಯಾಹ್ನ ನಾನೇನು ಮಾಡಿರಲಿಲ್ಲ, ಬೆಳಗ್ಗೆದೇ ಇತ್ತು ಅದೇ ತಿಂದಿದ್ದೆ. ಸೊ ನಾನು ಒಬ್ಬಳೇ ಅಲ್ವಾ, ನನ್ನ ಮಗಳನ್ನೂ ಕೂಡ ಊರಲ್ಲಿ ಬಿಟ್ಟು ಬಂದಿದ್ದೀನಿ ನಾನು. ಮತ್ತು ಈವ್ನಿಂಗ್ ನೈಟಿಗೆ ಡಿನ್ನರ್ ಆಗಿ ನಾನು ಕಾಲಿಫ್ಲವರ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ರೆಸಿಪಿ ಮಾಡಿದ್ದೀನಿ ನಾನು, ಸೊ ಸಿಂಪಲಾಗಿ ತೋರಿಸ್ತಿದ್ದೀನಿ ನಾನು. ಸೊ ಹುಳ ಇರುತ್ತಲ್ಲ, ಸೊ ಅದಕ್ಕೆ ನಾನು ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಬಿಟ್ಟು ಇದನ್ನು ಆ್ಯಡ್ ಮಾಡ್ತೀನಿ. ಸೊ ಇನ್ ಕೇಸ್ ಏನೋ ಆ ಥರ ಇದ್ದರೆ ಹೊಟ್ಟೋಗುತ್ತೆ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ, ಕೊತ್ತಂಬರಿ, ಮತ್ತು ನಾನು ಅದಕ್ಕೆ ಸ್ವಲ್ಪ ಕಡಲೆಪಪ್ಪು ಕೂಡ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಪೇಸ್ಟ್ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡಿ 2 ವಿಸಿಲ್ಸ್ ತೊಗೊತೀನಿ. ಆಮೇಲೆ ನಾನು ಕಿಚನ್ ಎಷ್ಟೇ ವೆಸಲ್ಸ್ ಇದ್ದರೂ ಎಷ್ಟೇ ಇದರಲ್ಲಿದ್ದರೂ ನಾನು ಅದನ್ನು ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊತೀನಿ. ಯಾವತ್ತಾದರೂ ಒಂದೊಂದು ದಿವಸ ಅಷ್ಟೇ ನಾನು ಸ್ಕಿಪ್ ಮಾಡ್ತೀನಿ. ಸೊ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.